ನಿಮ್ಮ ಹೆಸರು? ಸರ್ ಶಿವಲಿಂಗಯ್ಯ ಅಂತ. ಸರ್ ಯಾವ ಸರ್ ಇದು? ಸರ್ ನಿಡಗಲ್ ಹತ್ರ ಗೊಲ್ಲರದೊಡ್ಡಿ. ಫುಲ್ ಅಡ್ರೆಸ್ ಹೇಳಿ ಸರ್. ಕನಕಪುರ ತಾಲೂಕು, ಕನಕಪುರ ಕಸ್ಬಾ, ನಿಡಗಲ್ ಹತ್ರ ಗೊಲ್ಲರದೊಡ್ಡಿ. ಕನಕಪುರ ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ? ಸರ್ ಒಂದು 6 ಕಿಲೋಮೀಟ್ರ್ ಆಗುತ್ತೆ, 6-7 ಕಿಲೋಮೀಟ್ರ್. ಸರ್ 2,10,000 ಇಲ್ಲಿಗೆ. 2,10,000 ಆಯ್ತು. ಹಾಂ, ಇಲ್ಲಿಗೆ. ಎಲ್ಲಿಂದ ತಂದಿದ್ದು ನೀವು? ಕೇರ್ಪೇಟೆ ಸ್ವಾಮಿ ಕುರುಬಳ್ಳಿ. ಸರ್ ಯಾವ ಬ್ಲಡ್ ಲೈನ್ ಓರಿ ಅಂತಿದ್ದು? ಸರ್ ಯಗ್ನೂರಿ ಬ್ಲಡ್ ಲೈನು. ಎಲ್ಲಿ ಹುಟ್ಟಿದ್ದು ಕರು ಇದು? ಚಿಕ್ಕೇಗೌಡನದೊಡ್ಡಿ, ಏಳುಗಳ್ಳಿ ಹತ್ರ, ಹಾಲಹಳ್ಳಿ ಹತ್ರ. ಅಲ್ಲಿಂದ ಎಲ್ಲಿಗೆ ಹೋಗಿತ್ತು? ಅಲ್ಲಿಂದ ನಮ್ಮ ಇವ್ರಿಗೆ ಹೋಗಿತ್ತು ಗುಡ್ದಳ್ಳಿ ಪೂಜಾರಪ್ಪರಿಗೆ. ಅಲ್ಲಿಂದ ಪೋಸ್ಟ್ಮ್ಯಾನ್ ಉಮೇಶ್ ಅಣ್ಣವ್ರಿಗೆ ಬಂದಿದ್ದರು. ಉಮೇಶ್ ಅಣ್ಣ ಅಂತವಿಂದ ಸ್ವಾಮಿಗೆ ಹೋಗಿತ್ತು. ಕರಿನೆಲೆ ಹೋಗಿತ್ತು. ಅವನ ಹತ್ರ 3-3.5 ವರ್ಷ ಇತ್ತು ಒಂದೇ ಮನೇಲಿ. ಸರ್ ನೀವು ತಂದು ಎಷ್ಟು ದಿನ ಆಯಿತು? ಸರ್ ಇವತ್ತು ನಾನು ತಿಂಗಳ ಮೇಲೆ 7 ದಿನ. ಇವತ್ತಿಗೆ ತಿಂಗಳ ಮೇಲೆ 7 ದಿನ. ಎಷ್ಟು ಹಸುಗಳು ಬಿಟ್ಟಿದ್ದೀರಾ? ಸರ್ ಒಂದು 60-65 ವರ್ಷ ಕ್ರಾಸಿಂಗ್ ಮಾಡಿದ್ವಿ ಆಗಲೇ. ಒಂದು ಹಸುಗೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ದೀರಾ? ಸರ್ ಒಂದು ಹಸಿಗೆ ದೂರದಿಂದ ಬರೋರಿಗೆ 800 ರೂಪಾಯಿ. ದೂರದಿಂದ ಬರೋಕ್ಕೆ 800 ರೂಪಾಯಿ. ನಮ್ಮ ಮನೆ ಕರ ಬಿಟ್ಕೊಂಡ್ರೆ 500 ರೂಪಾಯಿ. ಸುತ್ತಮುತ್ತ 500. ಆ ಕರಿಗೆ 500 ಮಾಡಿದ್ವಿ ನಮ್ದು ಎರಡಲ್ಲಂತಕ್ಕೆ. ಇದಕ್ಕೆ 800 ಮಾಡಿದ್ವಿ. ಸರ್ ಏನೇನು ತಿಂಡಿ ಕೊಡ್ತಾ ಇದ್ದೀರಾ ಅವರಿಗೆ? ಸರ್ ಓರಿಗೆ ರವೆ ಬೂಸ, ಉಳ್ಳಿ, ಚಕ್ಕೆ ಒಟ್ಟು, ಕಡಲೆ ಒಟ್ಟು, ಮುಸ್ಕಿನ ಜೋಳ ನುಚ್ಚು, ರವೆ ಬೂಸ ಡಿಲಕ್ಸ್. ಸರ್ ನೀವು ಮುಂಚೆ ಇದ್ಬಿಟ್ರೆ ಬೇರೆ ಯಾವ ಊರಿಗೆ ಕಟ್ಟಿದ್ದೀರಿ? ಸರ್ ಈಗ ಇದ್ರ ಮೊದಲು ನಾನು ಕರ್ನಾಟಕ ಚೆಲುವ ಕಟ್ಟಿದ್ದೆ. ಉಳ್ಳಿ ಚಿಕ್ಕಣವ್ರ ತಗೊಂಡು ಹಳೆ ಊರಿ ತಗೊಬಂದಿದ್ದೆ. ಅದು 9ನೇ ಊರಿ, ಇದು 10ನೇ ಊರಿ. ಸರ್ ಸ್ವಲ್ಪ ಸತ್ತೆ ಮುಟ್ಬಿಟ್ಟು ತೀರೋಯ್ತು. ನಿಮಗೆ ತೀರ್ಕೊಂಡಾದ್ಮೇಲೆ ಇದೇ ಓರಿ ತರಬೇಕು ಅಂತ ಯಾಕೆ ಅನಿಸ್ತು? ಸರ್ ಇದೇ ಓರಿ ತರೋಕ್ಕೆ ಅಂತ ಮುಂಚೆ ನಮಗೆ ಓರಿಲಿ ಅನುಭವ ಕಮ್ಮಿ. ನಮ್ಮ ತಂದೆಯವ್ರು ಕಟ್ಟಿರಲಿಲ್ಲ, ಇಲ್ಲ ನಮ್ಮ ತಾತಾರು ಕಟ್ಟಿರಲಿಲ್ಲ. ಅವ್ರೇನಿದ್ರು ಕೂಟದ ದನ, ಕೂಟದ ಕರುಗಳು ಎತ್ಕೊಂಡು ಕಟ್ತಿದ್ರು. ನಾನು ನಿಮ್ಮಂಗೆ ಸವಾಸ ಮಾಡಿ ಸನ್ಯಾಸಿ ಕೆಟ್ಟ ಅನ್ನುವಂಗೆ ವಿಶ್ವಾಸದ ಮೇಲೆ ಓದೋದು. ನಮ್ಮ ಇಲ್ಲಿ ಕೆಣಸ ಕಾಳಾಪರ ಓರಿ ತಗೊಡ್ತಿದ್ರು ನಮ್ಮ ತಂದೆಯವರು. ಅವ್ರಿಗೆ ಅವಾಗ ಸ್ವಲ್ಪ ಗಾಡಿ ಇರಲ್ಲ, ನನ್ನ ಕಳಿಸೋರು ಗಾಡೀಲಿ ಹೋಗಿ ಓರಿ ತಗೊಳಪ್ಪ ಅವ್ರಿಗೆ ಅಂತ ನೋಡ್ಕೊಂಬರೋಗಿ ನಾನು ಬಂದು ವ್ಯಾಪಾರ ಮಾಡ್ಕೊಡ್ತೀನಿ ಅಂತ. ಅವ್ರನ್ನೆಲ್ಲ ಕರ್ಕೊಂಡು ತಿರ್ಗಬೇಕಾದ್ರೆ ಆವಾಗ ಸ್ವಲ್ಪ ನಮಗೆ ಓರಿ ಮೇಲೆ ನಮ್ಮ ಒಂದು 5-6 ಹಸ ಇರುವೋ. ನಾವು ಅವಾಗ ಕ್ರಾಸಿಂಗ್ ಮಾಡಿಸ್ಬೇಕಾದ್ರೆ ಎಲ್ಲೆಲ್ಲ ಓರಿಗಳು ಚೆನ್ನಾಗಿ ಕಾಣ್ತಾ ಅಲ್ಲಿಗೆ ಹೋಗೋಕ್ಕೆ ಶುರು ಮಾಡಿದ್ದೆ ನಾವೇನೆ. ಆವಾಗ ನಮಗೆ ಹುಚ್ಚು ಅಂಟ್ಕೊಂತು. ನಾವು ಒಂದು ಕಟ್ಟಬೇಕಲ್ಲ ಒಂದು ಆಸೆಗೆ ಅವ್ರವ್ರನ್ನ ಕರ್ಕೊಂಡು ಹೋಗೋದು, ತಗೊಳ್ಳೋದು ಮಾಡ್ತಾಯಿದ್ದೆ. ತಗೊಂಡ್ರು ನನಗೆ ಅನುಭವದಲ್ಲಿ ಒಂದು 8 ಓರಿಗೆ 7 ತಿಂದೆ. ತಗೊಡೋರು ಯಾರು ಒಳ್ಳೆಯವ್ರು ತಗೊಳ್ಳಲ್ಲ ಬಿಡಿ. ಅವ್ರಿಗಿಂತ ಬೀಳಾಗಿರೋ ಓರಿನ ತಗೊಳ್ಳೋದು. ಓರಿಯವ್ರು ಕರ್ಕೊಂಡು ಹೋದರೆ ಮುಂದಕ್ಕೆ ಕೊಂಡೊಯ್ತಾರೆ ಅಂತ ಯಾರೂ ತಗೊಳ್ಳಲ್ಲ. ಇದು ನನ್ನ ಅನುಭವ, ನನಗಾಗಿರೋ ಅನುಭವ ಇದು. ಆಡ್ತಾ ಇದಲ್ಲ ಅದು ಅದಲ್ಲ ಇದು ಅಂತ ನಾವೇ ಜನಗಳ ಸವಾಸ ಮಾಡಿ ನಾವು ಬೆಡ್ ಲೈನ್ ಮೇಲೆ ಜನಗಳಿದ್ರ ಮೇಲೆ ತಿರಿಕೊಂಡು ನಾವು ಕಸಬು ಶುರುವಾಯಿತು. ನಮಗೂ ಅನುಭವ ಶುರುವಾಯಿತು. ನಮ್ಮ ತಂದೆಯವರು ಹಿಂಗಲ್ಲ ಹಂಗೆ ಅಂತ ಹೇಳ್ಕೊಡೋ ಶುರುವಾದರು. ಹೊರಗಡೆ ನಾವು ಓಡಾಡೋಕ್ಕೆ ಶುರುವಾದ. ಓರಿನ ನನ್ನ ಇಚ್ಛೆಯಲ್ಲಿ ನಾನೀಗ ನನ್ನ ಇಚ್ಛೆ ಅಂದರೆ 2 ಓರಿಗೆ ಸೆಲೆಕ್ಷನ್ ಮಾಡೋದು ನಾನೇ. ರುದ್ರಪ್ಪ ಅಂತ ಒಂದು ಓರಿ ತಂದಿದ್ದೋ, ಅದೊಂದು ಓರಿ ಒಂದು 3 ವರ್ಷ ಆಯಿತು. ಆ ಓರಿಯಿಂದ ನಮಗೆ ಇಂಟ್ರೆಸ್ಟು ಓರಿ ಮೇಲೆ ಲೀಗ ಶುರುವಾಯಿತು. ಸರ್ ಕಟ್ಟಿದ್ದರಿಂದ ದೊಡ್ಡ ನನಗೇನು ಇದರಲ್ಲಿ ಉಪಯೋಗ ಏನಿಲ್ಲ. ರೈತರಿಗೆ ಉಪಯೋಗ ಆಗಬೇಕಷ್ಟೇ. 4 ಕರ ಹುಟ್ಟಬೇಕಷ್ಟೇ. ಸರ್ ಬೀಜೋರಿ ಅವೇ. ಈ ಕಡೆ ಹೋದರೆ ಕೋಳಳ್ಳಿಂದ ಹಾಚ್ಕೋಬೇಕು, ಈ ಕಡೆ ಹೋದರೆ ಕೆಣಸಂದಕ್ಕೆ ಹೋಗ್ಬೇಕು. ಸೊ ಇಲ್ಲಿ ಯಾರೋ ಸ್ವಲ್ಪ 1-2 ಕಟ್ಕೊಂಡಿದ್ರು, ಹುಡುಗರುಗಳೆಲ್ಲ ಮಾರ್ಕೊಂಡ್ರು. ಈಗ ಸದ್ಯಕ್ಕೆ ಇಲ್ಲಿ ರೀಸೆಂಟಾಗಿ ನಾವೇ ಇರೋದು. ಸರ್ ಎಲ್ಲೆಲ್ಲಿಂದ ಬರೋದಕ್ಕಂತ ಈಗ ಹಾಲಿ ಬತ್ತಾವೆ. ಅವೆಲ್ಲ ಹೇಳ್ದೆ ಅಂತಾರೆ. ಸುತ್ತ ಈಗ ಕರ್ನಾಟಕ ಚೆಲುವಿಗಿಂತ ಹೆಚ್ಚಾಗಿ ಬರ್ತಾ ಇರೋದು ಓರಿಗೆ ಅಂದರೆ ಇದೊಂದು ಓರಿ ಇವಾಗೆ ದಿನ. ಮೈಸೂರು ತವಿಂದ, ಕೇರ್ಪೇಟೆ ತವಿಂದ, ಹುಲಿದುರ್ಗ ತವಿಂದ, ಈ ಕಡೆ ಆನೇಕಲ್ ತವಿಂದ ಸುತ್ತಲೂ ಬತ್ತಾವೆ. ನಮ್ಮ ಯಗ್ನೂರು ತವಿಂದ, ಒಡಕೆ ದೊಡ್ಡಿ, ಪಿಳ್ಳೆಗೌಡನ ದೊಡ್ಡಿ, ನಮ್ಮ ಗಿಡ್ಸುತ್ತನ ದನ ಎಲ್ಲ ಬತ್ತಾವೆ. ಸರ್ ಜಾತಿ ಅಂದರೆ ಲೈನು, ಮುಂದ್ಗಡೆ ಹರಿ, ಮುಂದ್ಗಡೆ ಯಾವತ್ತೇ ನೋಡಿ ಓರಿಗೆ
ಈ ಭಾಗ ಸಣ್ಣ ಇದು ಹಾಂ ಬೆಡ್ಲೈನು ಏಳುಗಳಿ ಬೆಡ್ಲೈನ್ ಯಗ್ನೂರವರಿ ಬೆಡ್ಲೈನು ಅಂದರೆ ಭಾರಿ ಇತಿಹಾಸ ಒಂದಂತ ಊರಿ ನಾವು ಕಣ್ಣಂಗೆ ಅದಕ್ಕೆ ನಾಮ ಇರಲ್ಲ ಇದ್ರ ಅಪ್ಪನಿಗೆ ಇದ್ರ ತಾತನಿಗೆ ಇದ್ರ ಅಪ್ಪನಿಗೆ ಐತೆ ನಾಮ ಇದ್ರ ತಾತನಿಗೆ ಇರಲಿಲ್ಲ. ಆದರೂ ನಾಮ ಇಲ್ದಿರೋ ಓರಿ ಏನು ಬೀಳ್ತಿರ್ಲಿಲ್ಲ. ರೆಕಾರ್ಡ್ ಕರ ನಮ್ಮ ಹಳ್ಳೀಲಿ ಪಾಪ ಸಂತೆ ವ್ಯಾಪಾರ ಮಾಡ್ತಿದ್ದಾರಲ್ಲ ಬದುಕಿದ್ರು ಇದರಿಂದ ಇದ್ರ ತಾತನಿಂದ. ಅದೇ ಬೆಡ್ಲೈನ್ ಓರಿ ತಗೋಬೇಕು ಅಂತ ತಗೋಗಿ ನಾನು 7 ತಗೋತೀನಿ ಅಂತ ಸ್ವಾಮಿಯಣ್ಣ ಅಂತ ಓದೋದು ಹೇಳ್ಬಿಟ್ಟು ಅಪ್ಪನಿಗೆ ಅವ್ರು ಅದನ್ನು ಕೊಡೋಕೆ ರೆಡಿಯಾಗಿದ್ರು ಇದನ್ನು ಕೊಡೋಕೆ ಇಷ್ಟ ಇರಲಿಲ್ಲ. ಅಲ್ಲೋಗಿ ನಮ್ಮ ತಂದೆನವರೆಲ್ಲ ಇದೇ ಬೇಕು ಪಟ್ಟು ಮಾಡಿ ವೆಂಕಟೇಶ್ ಅಣ್ಣ ನಾವು ನವೀನಣ್ಣ ಇವರೆಲ್ಲ ಸೇರಿ ಬೇಕೇ ಬೇಕು ಅಂತ ಕುತ್ಕೊಂಡು ತಗೊಂಡೋಯ್ದ. ನಮ್ಮ ಕೊನೆಗೂ ನಿಮ್ಮ ಆಸೆ ಅಂತ ತಂದು ಕಟ್ಟಿದ್ರಿ. ತಂದು ಕಟ್ಟಿದ್ದು ಹಳ್ಳಿ ರೈತರಿಗೆ ಉಪಯೋಗ ಆಗಿದ್ರೆ ಸರಿಯಾ ಸರ್, ನಮಗಿಂತ ತಂದೇನಿಲ್ಲ. ಈಗ ನಮ್ಮ ಮನೇಲಿ ಒಂದು 5 ಹಸು ಇವೆ, ನಾವು ಕ್ರಾಸಿಂಗ್ ಬಿಟ್ಕೋತೀವಿ, ನಮ್ಮ ಮನೇಲೂ ಕರ ಹುಡ್ತವೆ, ಹೊರಗಡೆ ರೈತರಿಗೂ ಹುಡ್ತವೆ. ಸರ್ ಇದಕ್ಕಿಂತ ಹೆಚ್ಚಾಗಿ ಅಂದರೆ ಅಲ್ಲಿ ಕರ ಚೆನ್ನಾಗಿ ಹುಟ್ಟಿದ್ದು, ಅಲ್ಲಿ ದನ ಏನು ಬೇಕಾಗಿಲ್ಲ ನಮಗೇನು ಅಂತ್ಯ ಕ್ವಾಲಿಟಿ ದನ ಅಲ್ಲ ಅವು. ಅಂತ್ಯದಲ್ಲಿ ಅಂತ್ಯಂತ ಕರ ಹುಟ್ಟಿದ್ದು ಹೆಣ್ಗರುಗಳು. ದನ ಚೆನ್ನಾಗೈತೆ ಇದು ಬೆಡ್ ಲೈನ್ ಮೇಲೆ ಕರ ಹುಟ್ಟಿದ್ದು ಅಲ್ಲಿ. ನಮ್ಮ ತಂದೆಯವರು 1.5 ಮೇಲೆ ಹತ್ತನೇ ಇರಲಿಲ್ಲ. ನಾನು ವೆಂಕಟೇಶ್ ಅಣ್ಣನ ಕೂಗು ಅದು ಎಷ್ಟಾಗಲಿ ಅಂದ್ಬಿಟ್ಟು ಹೇಳಿ ಅವ್ನ ಕೈಯೋ ಹಿಡ್ದು ವೆಂಕಟೇಶ್ ಅಣ್ಣನ ನಂಬಿಸಿ ಇವನ್ನ ಸ್ವಾಮಿನ ತಗೊಂಡೆ ಊರಿನ. ಸರ್ ನಿಮ್ಮ ನಂಬರ್ ಹೇಳಿ ಸರ್. 99 01 2222 81.